ನೋಡಿ, ಬಿಡದಿ ಟೌನ್ಶಿಪ್ ವಿಚಾರ ಯಾವ ಹಂತಕ್ಕೆ ಹೋಗಿ ನಿಂತಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಸರ್ಕಾರ ನಾನು ಮಾಡೇ ಮಾಡ್ತೀನಿ ಟೌನ್ಶಿಪ್ ಅನ್ನ ಅನ್ನುವಂಥ ನಿಟ್ಟಿನಲ್ಲಿ. ಬಟ್ ಒಂದು 20-30% ರೈತರು ಟೌನ್ಶಿಪ್ಗೆ ಬೆಂಬಲ ಕೊಟ್ಟಿದ್ರೆ, ಒಂದು 70% ರೈತರು ಟೌನ್ಶಿಪ್ ಬೇಡ, ಅದು ಹೆಂಗೆ ಮಾಡ್ತಾರೋ ನೋಡೋಣ ಅಂತ ಹೇಳಿ ಇವತ್ತು ಕೂಡ ಬಿಡದಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗ್ತಾ ಇದೆ. ಬೀದಿಗಿಳಿದು ರಸ್ತೆಗಿಳಿದು ರೈತರು ಒಂದು ದಿನ 2 ದಿನದ ಹೋರಾಟ ಅಲ್ಲ, ಇದು 1.5 ವರ್ಷದಿಂದ ನಡೀತಾ ಇರುವಂತ ಹೋರಾಟ. ಮೊನ್ನೆ ಏನೆಲ್ಲ ಆಯ್ತು ಅನ್ನೋದು ಗೊತ್ತು. ಪೊರಕೆ ಸೇವೆ ಕೂಡ ಮಾಡ್ತಾರೆ ರೈತರು ಅಧಿಕಾರಿಗಳ ವಿರುದ್ಧ. ಸರ್ವೆಗೆ ಹೋದಂತ ಅಧಿಕಾರಿಗಳು ಒಂದು ರೀತಿ ಬೇರೆ ಮಾರ್ಗದಿಂದ ಬಂದು ಜಮೀನಿಗೆ ನುಗ್ಗಿ ಅವರು ಸರ್ವೆ ಮಾಡ್ತಾ ಇದ್ದಾರೆ. ಅದು ಹೆಂಗ್ ಮಾಡಕ್ ಸಾಧ್ಯ? ನಾವು 1.5 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ, ನಮ್ಮ ಕಣ್ತಪ್ಪಿಸ್ ಬಂದು ಅಂತ ಹೇಳಿ ರೈತರ ಆಕ್ರೋಶದ ಕಟ್ಟೆ ಒಡೆದಿದೆ. ಇದು ಮುಂದಿನ ದಿನಗಳಲ್ಲಿ ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ. ಎಚ್.ಡಿ. ದೇವೇಗೌಡರು ಕೂಡ ಸರ್ಕಾರಕ್ಕೆ ಡಿ.ಕೆ. ಶಿವಕುಮಾರ್ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ, ಸುದೀರ್ಘವಾದಂತಹ ಪತ್ರ ಬರೆದಿದ್ದಾರೆ. 4-5 ದಿನದಲ್ಲಿ ನೀವು ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಒಂದು ತಾರ್ಕಿಕ ಅಂತ್ಯ ಕಾಣಿಸ್ಬೇಕು, ಟೌನ್ಶಿಪ್ ವಿಚಾರವನ್ನ ಕೈ ಬಿಡಬೇಕು. ಅದಾದ ಮೇಲೆ ನಾನು ಗಾಂಧಿ ಪ್ರತಿಮೆಯ ಬಳಿ ಉಗ್ರ ರೀತಿಯಲ್ಲಿ ಹೋರಾಟ ಮಾಡ್ತೀನಿ, ಸತ್ಯಾಗ್ರಹ ಮಾಡ್ತೀನಿ ಅಂತ ಹೇಳಿ. ಇದೆಲ್ಲದರ ನಡುವೆ ನಿಖಿಲ್ ಕುಮಾರಸ್ವಾಮಿ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ಆಯ್ತಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ಯಾಕಂದ್ರೆ ಈ ಟೌನ್ಶಿಪ್ ಬೇಡ ಅಂತ ಹೇಳಿ ಏನು ರೈತರಿದ್ದಾರೋ ಅವರ ಪರ ನಿಖಿಲ್ ಕುಮಾರಸ್ವಾಮಿ ಅವರಿದ್ದಾರೆ. ಪಾದಯಾತ್ರೆ ಮಾಡಿದ್ದಾರೆ. ಪ್ರತಿಯೊಂದು ರೈತರ ಹಳ್ಳಿಗಳಿಗೂ ಕೂಡ ಭೇಟಿ ಕೊಟ್ಟು ಅಲ್ಲಿ ಹೇಗಿದೆ ವಾಸ್ತವತೆ ಎಲ್ಲವನ್ನ ಕೂಡ ಪರಿಶೀಲನೆ ಮಾಡಿದ್ದಾರೆ. ರೈತರಿಂದ ಅಹವಾಲುಗಳನ್ನು ಕೂಡ ಸ್ವೀಕಾರ ಮಾಡಿ 1 ದಿನ 2 ದಿನದ ಹೋರಾಟ ಅಲ್ಲ, ನಿಮಗೆ ನ್ಯಾಯ ದೊರಕಿಸ್ಕೊಡೋವರೆಗೂ ಕೂಡ ನಾನು ಹೋರಾಟ, ಪಕ್ಷದ ಚಿಹ್ನೆ ಮೇಲೆ ನಾನು ಬಂದಿಲ್ಲ ಅಂತಲೂ ಕೂಡ ಹೇಳ್ತಾರೆ. ನೋಡಿ, ಹೋರಾಟಗಾರರ ಮೇಲಿನ FIR ಅನ್ನ ವಾಪಸ್ ಪಡಿಬೇಕು. ಹೋರಾಟಗಾರರ ಮೇಲೆ FIR ಹಾಕಲಾಗಿದೆ. ನಿನ್ನೆ ದೇವೇಗೌಡರು ಕೂಡ ಇದನ್ನೇ ಆಗ್ರಹಿಸಿದ್ದು. ಯಾವುದೇ ಕಾರಣಕ್ಕೂ ಕೇಸ್ ಹಾಕಂಗಿಲ್ಲ, ಅದನ್ನ ವಾಪಸ್ ಪಡಿಬೇಕು. ವಾಪಸ್ ಪಡಿಲಿಲ್ಲ ಅಂದ್ರೆ 3-4 ದಿನದಲ್ಲಿ ನನ್ನ ಹೋರಾಟ ತೀವ್ರ ಸ್ವರೂಪವಾಗಿರುತ್ತೆ. 93 ವರ್ಷದಲ್ಲೂ ಕೂಡ ದೇವೇಗೌಡರು ಮನೇಲಿ ಕೂತಿಲ್ಲ, ರೈತರ ಪರ ಹೋರಾಟ ಮಾಡ್ತಾ ಇದ್ದಾರೆ. ಏನು ಕುಮಾರಸ್ವಾಮಿ ಅವರು ಕೂಡ ಅಷ್ಟೇನೆ, ನನ್ನನ್ನು ಏವನ್ ಮಾಡಿ ನೀವು ಅಂಡಮಾನ್ಗೆ ಹೋಗೋ ಬದಲು ರಾಹುಲ್ ಗಾಂಧಿ ಅವರು ಬಿಡದಿಗೆ ಭೇಟಿ ಕೊಡ್ಲಿ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿರುವುದು. ಕಾಂಗ್ರೆಸ್ ಸರ್ಕಾರದ ದಬ್ಬಾಳಿಕೆಗೆ ನಮ್ಮ ರೈತ ಬಂಧುಗಳು ಹೆದರುವ ಅಗತ್ಯತೆ ಇಲ್ಲ. ನಿಮ್ಮ ನ್ಯಾಯಯುತ ಹೋರಾಟಕ್ಕೆ ಏನೆಲ್ಲ ಸಂಪೂರ್ಣವಾದಂತಹ ಬೇಕಾಗಿರುವಂತಹ ಕಾನೂನು ನೆರವು, ಬೆಂಬಲ ಎಲ್ಲವನ್ನ ಕೊಡೋದಕ್ಕೆ ನಾವೆಲ್ಲರೂ ಕೂಡ ಸದಾ ಸಿದ್ಧರಿದ್ದೇವೆ. ನಿಖಿಲ್ ಕುಮಾರಸ್ವಾಮಿ ಅವರು ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಹೇಳ್ತಾ ಇರೋದು ಒಂದೇ ವಿಚಾರ, ನಿಮ್ಮ ಜೊತೆಗೆ ನಾನು JDS ಪಕ್ಷದ ಚಿಹ್ನೆ ಇಟ್ಕೊಂಡು ಬಂದಿಲ್ಲ, ನಿಮ್ಮೊಳಗೆ ನಾನೊಬ್ಬ, ನಿಮಗೆ ಕಾನೂನು ಹೋರಾಟಕ್ಕೆ ಬೇಕಾದಂತಹ ಸಂಪೂರ್ಣ ಸಹಕಾರವನ್ನು ಕೊಡ್ತೀನಿ, ನೀವು ಯಾವುದೇ ದುಡ್ಡು ಕೊಡಂಗಿಲ್ಲ, ಅದು ಸಂಪೂರ್ಣ ವೆಚ್ಚ ನಾನೇ ಭರಿಸ್ತೀನಿ. ಇನ್ನು ಬಿಡದಿ ಟೌನ್ಶಿಪ್ ಹೋರಾಟಗಾರರ ಮೇಲೆ ಸರ್ಕಾರ ಈಗ ಆಲ್ರೆಡಿ FIR ಕೂಡ ಹಾಕಿದೆ. ಅದನ್ನು ಕೂಡಲೇ ರದ್ದು ಮಾಡಬೇಕು ಅಂತ ಹೇಳಿ JDS ಯುವ ಘಟಕದ ಅಧ್ಯಕ್ಷರಾದಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಆಗ್ರಹಿಸ್ತಾರೆ. ಬಿಡದಿ ಟೌನ್ಶಿಪ್ ನೆಪದಲ್ಲಿ ಅಮಾಯಕ ರೈತರ ಮೇಲೆ FIR ದಾಖಲಿಸ್ಬಿಟ್ಟು ಕಾಂಗ್ರೆಸ್ ಸರ್ಕಾರ ದೌರ್ಜನ್ಯ ಮಾಡ್ತಾ ಇದೆ. ಇದನ್ನ ತೀವ್ರವಾಗಿ ಖಂಡಿಸ್ತೇನೆ. ಯಾವುದೇ ಮಾಹಿತಿ ಇಲ್ಲದೆ ರೈತರ ಭೂಮಿಗೆ ನುಗ್ಗಿ ಜಂಟಿ ಮಾಪನ ಮಾಡೋದಕ್ಕೆ ಮುಂದಾಗ್ತಾರೆ. ಅದನ್ನ ಪ್ರಶ್ನೆ ಮಾಡೋದು ರೈತರ ಹಕ್ಕು ಕಣ್ರಿ, ಅವ್ರ ಜಮೀನದು. ನೀವೇನಾದ್ರೂ ಮಾಹಿತಿ ಕೊಟ್ಬಿಟ್ಟು ಹೋಗ್ಬಿಟ್ರಾ? ಇಲ್ಲ ತಾನೇ. ಮತ್ತೆ ಅವ್ರು ಕೇಳಕ್ ಹೋದ್ರೆ ನೀವು ಹೆಂಗೆ? ಅದನ್ನ ನಿಮ್ಮ ಅಪ್ಪನ ಮನೆ ಜಮೀನ? ಅವ್ರ ಅಪ್ಪನ ಮನೆ ಜಮೀನದು. ರೈತರ ಹೋರಾಟವನ್ನು ಹತ್ತಿಕ್ಕೋದಕ್ಕೆ ಈ ಜನವಿರೋಧಿ ಸರ್ಕಾರ FIR ಅಸ್ತ್ರವನ್ನ ಬಳಸ್ಕೊಂಡು ರೈತರನ್ನ ಬೆದರಿಸ್ತಾ ಇದೆ. ನಮ್ಮ ರೈತರು ಅಂತ ಬೆದರಿಕೆಗಳಿಗೆಲ್ಲ ಬಗ್ಗಲ್ಲ. ಕಾಂಗ್ರೆಸ್ ಸರ್ಕಾರದ ಈ ದಬ್ಬಾಳಿಕೆಗೆ ನಮ್ಮ ರೈತ ಬಂಧುಗಳು ಹೆದರೋ ಅಗತ್ಯವಿಲ್ಲ. ನಿಮ್ಮ ನ್ಯಾಯಯುತ ಹೋರಾಟಕ್ಕೆ ಏನೆಲ್ಲ ಬೇಕು ಎಲ್ಲ ಅಗತ್ಯವಾದಂತಹ ಸಂಪೂರ್ಣ ಕಾನೂನು ನೆರವನ್ನ ಬೆಂಬಲವನ್ನ ಕೊಡೋದಕ್ಕೆ ಸಿದ್ಧರಿದ್ದೇವೆ. ಇನ್ನು 48 ಗಂಟೆಗಳ ಗಡುವನ್ನು ಕೊಟ್ಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಅಷ್ಟರ ಒಳಗಡೆ ರೈತರ ಮೇಲಿನ ಸುಳ್ಳು FIR ಅನ್ನ ರದ್ದುಗೊಳಿಸಬೇಕು, ಅಮಾಯಕರನ್ನ ಬಿಡುಗಡೆ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಜನ ವಿರೋಧಿ ಸರ್ಕಾರದ ವಿರುದ್ಧ ಹೋರಾಟ ಇರುತ್ತೆ, ಇದು ನಿಶ್ಚಿತ. ರಾಹುಲ್ ಗಾಂಧಿ ಅವರ ವಿರುದ್ಧವೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ವಾಗ್ದಾಳಿ ನಡೆಸಿದ್ದಾರೆ. ಅಂಡಮಾನ್ ನಿಕೋಬಾರ್ಗೆ ಭೇಟಿ ಕೊಟ್ಟಿದ್ರು ರಾಹುಲ್ ಗಾಂಧಿ ಅವರು. ಇವತ್ತ ನೆನ್ನೆನೇನೋ ವಾಪಸ್ ಬಂದಿರಬೇಕು. ಸೊ ಅಂಡಮಾನ್ ನಿಕೋಬಾರ್ಗೆ ರಾಹುಲ್ ಗಾಂಧಿ ಭೇಟಿ ಕೊಡೋಕ್ಕಿಂತ ಬದಲು ಬಿಡದಿಗೆ ಬನ್ನಿ ರಾಹುಲ್ ಗಾಂಧಿ ಅವರೇ,
ನಮ್ಮ ರೈತರು ತೆಂಗು ಬೆಳೆದಿದ್ದಾರೆ, ಭತ್ತ ಇದೆ, ರೇಷ್ಮೆ ಇದೆ, ಅದೆಲ್ಲ ಮಾಡಿ ದಿನನಿತ್ಯ ಒಂದು 2-3 ಹಸುಗಳನ್ನ ಕಟ್ಕೊಂಡು 20-30 ಲೀಟ್ರ್ ಹಾಲು ಮಾರ್ಕೊಂಡು ಬದುಕು ಕಟ್ಕೊಂಡಿದ್ದಾರೆ, ನೋಡಿ ಹೆಂಗಿದೆ ಅಂತ. ಹೆಂಗಾದ್ರೂ ಮನಸ್ಸು ಬರುತ್ತೆ ರೀ ನಿಮಗೆ ಟೌನ್ಶಿಪ್ ಮಾಡೋಕ್ಕೆ. ಭೂಮಿ ಕಿತ್ಕೊಂಡು 136 ಸೀಟನ್ನು ಗೆಲ್ಲಿಸ್ಬಿಟ್ಟು ನಮ್ಮ ಜನ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಜನಪರ ಕೆಲಸ ಮಾಡಿ. ಒಂದು ವೇಳೆ ರಾಹುಲ್ ಗಾಂಧಿ ಬಿಡದಿಗೆ ಭೇಟಿ ನೀಡಿದ್ರೆ ಖಂಡಿತ ಮತ್ತಷ್ಟು ಸೀಟ್ಗಳನ್ನು ಗೆಲ್ಲೋದಕ್ಕೆ ಸಾಧ್ಯವಾಗುತ್ತೆ, ನೋಡಿ ಯೋಚನೆ ಮಾಡಿ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ವಾಗ್ದಾಳಿ ನಡೆಸಿದ್ದಾರೆ. ಇದು ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಮೊನ್ನೆ ನಡೆದಂತಹ ಘಟನೆ, ಆ ರೈತರು ಅಧಿಕಾರಿಗಳ ಮೇಲೆ ಪರಕೆ ಸೇವೆ ಮಾಡಿದ್ದು, ಆಕ್ರೋಶ ವ್ಯಕ್ತಪಡಿಸಿದ್ದು, ಇದೆಲ್ಲವೂ ಕೂಡ ಕುಮಾರಸ್ವಾಮಿ ಅವರೇ ಮಾಡಿಸಿದ್ದು, JDSನವರೇ ಮಾಡಿಸಿದ್ದು ಅಂತ ಹೇಳಿ ಕಾಂಗ್ರೆಸ್ ಅವರು ಹೇಳ್ತಾ ಇರೋದು. ಸೊ ಈ ವಿಚಾರ ಎಲ್ಲಿಗೆ ಹೋಗಿ ನಿಲ್ಲುತ್ತೆ? ದೇವೇಗೌಡರು ಎಚ್ಚರಿಕೆ ಕೊಟ್ಟಿದ್ದಾರೆ, 4-5 ದಿನಗಳ ಕಾಲ ನಾನು ಟೈಮ್ ಕೊಡ್ತೀನಿ, ನೀವೇನಾದರೂ ರೈತರ ಕೇಸ್ ವಾಪಸ್ ತಗೊಳ್ಳಿಲ್ಲ, ಈ ಟೌನ್ಶಿಪ್ ವಿಚಾರವನ್ನು ಕೈ ಬಿಡಲಿಲ್ಲ ಅಂತ ಹೇಳಿದ್ರೆ ಉಗ್ರ ರೀತಿಯಲ್ಲಿ ಹೋರಾಟ ಮಾಡಬೇಕಾಗತ್ತೆ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಅಷ್ಟೇ 48 ಗಂಟೆಗಳ ಕಾಲ ಗಡುವು ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ಬಿಡದಿಗೆ ಬನ್ನಿ ನೀವು ಅಂತ ಹೇಳಿ ಬೇಡಿಕೆ ಕೂಡ ಇಟ್ಟಿದ್ದಾರೆ. ಬನ್ನಿ, 136 ಅಲ್ಲ ಇನ್ನೊಂದಿಷ್ಟು ಸೀಟ್ ಗೆಲ್ಲಬಹುದು ಅಂತ ಹೇಳಿ ಲೇವಡಿ ಮಾಡಿದ್ದಾರೆ. ಈ ಬಿಡದಿ ಟೌನ್ಶಿಪ್ ವಿಚಾರ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಕಾದು ನೋಡಬೇಕು.